ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನಿರಂತರವಾದ ಅಭಿವೃದ್ಧಿಯ ಗುರಿಯನ್ನು ಹೊಂದಿರುವುದು. ಈ ದಿನದ ದೇವರ ವಾಕ್ಯ: ಎಲ್ಲಾ ಜಾಗ್ರತೆಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೋ, ಯಾಕೆಂದರೆ ಜೀವಧಾರೆಗಳು ಅದರೊಳಗಿನಿಂದ ಹೊರಡುವವು. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ. ನಿಜವಾಗಿಯೂ ನಮ್ಮ ಲೋಕದಲ್ಲಿ ನಿಷ್ಠಾವಂತರು ಕಡಿಮೆ ಜನರಿದ್ದಾರೆ, ಆದರೆ ಅವರ ಅಗತ್ಯತೆಯು ಈ ಲೋಕಕ್ಕೆ ಬಹಳವಾಗಿ ಇದೆ. ಚೈತನ್ಯಪೂರ್ಣ ವ್ಯಕ್ತಿಯ ಮಾದರಿಯು ತುಂಬಾ ದೂರದವರೆಗೂ ಹಬ್ಬುತ್ತದೆ. ಅವನಲ್ಲಿರುವ ಚೈತನ್ಯಪೂರ್ಣ ಬಲವು ಇತರರ ಮೇಲೆ ಪ್ರಭಾವ ಬೀರುತ್ತದೆ. ಆತನು ತನ್ನ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಾನೆ, ಅದಕ್ಕಾಗಿ ಅವನಿಗೆ ಅವನಲ್ಲಿಯೇ ಉತ್ತೇಜನವಿರುತ್ತದೆ ಮತ್ತು ಅವನು ಅವನ ದಾರಿಗೆ ಬೇಲಿ ಹಾಕಲು ಅನುಮತಿಸುವುದಿಲ್ಲ. ಬದಲಾಗಿ ಅವನು ಪ್ರತಿಯೊಂದು ತಡೆಗೋಡೆಯನ್ನು ಒಡೆದು ಮುಂದೆ ಹೋಗುತ್ತಾನೆ. ಪ್ರತಿಯೊಂದು ಮಾರ್ಗದಲ್ಲೂ ಮುಳ್ಳುಗಳಿವೆ. ದೇವರ ಮಾರ್ಗದರ್ಶನವನ್ನು ಹಿಂಬಾಲಿಸುವ ಎಲ್ಲರೂ ನಿರಾಶೆಗಳು, ಶಿಲುಬೆಗಳು ಮತ್ತು ಕಷ್ಟಗಳನ್ನು ಎದುರಿಸಬೇಕು ಎಂದು ನಿರೀಕ್ಷಿಸಬೇಕು. ಆದರೆ ನಿಜವಾದ ವೀರತ್ವದ ಚೈತನ್ಯವು ಇವುಗಳನ್ನು ಎದುರಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಅನೇಕರು ಅವರಿಗೆ ಬರುವ ತೊಂದರೆಗಳನ್ನು ಬಹಳವಾಗಿ ಹೆಚ್ಚಿಸಿಕೊಂಡು ಇತರರಿಗೆ ತೋರಿಸಿ ತಮಗೆ ತಾವೇ ಕರುಣೆಯನ್ನು ತೋರಿಸಿಕೊಳ್ಳುತ್ತಾರೆ. ಹೀಗೆ ಅವರು ಹತಾಶೆಗೂ ದಾರಿ ಮಾಡಿಕೊಡುತ್ತಾರೆ. ಅಂತಹವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬೇಕು. ಅವರು ಶ್ರಮದಿಂದ ಕೆಲಸ ಮಾಡಲು ಮತ್ತು ತಮ್ಮ ಬಾಲಿಶ ಭಾವನೆಗಳನ್ನು ಜಯಿಸಲು ತಮ್ಮನ್ನು ತಾವು ಶಿಸ್ತುಬದ್ಧಗೊಳಿಸಿಕೊಳ್ಳಬೇಕು. ಕ್ಷುಲ್ಲಕವಾದ ಕೆಲಸಗಳಲ್ಲಿ ಜೀವನವನ್ನು ಕಳೆಯಬಾರದು ಎಂದು ಅವರು ನಿರ್ಧರಿಸಬೇಕು. ಅವರು ಏನನ್ನಾದರೂ ಸಾಧಿಸಲು ನಿರ್ಧರಿಸಲಿ ಮತ್ತು ನಂತರ ಅದನ್ನು ಮಾಡಲಿ. ಅನೇಕರು ಒಳ್ಳೆಯ ನಿರ್ಣಯಗಳನ್ನು ಮಾಡುತ್ತಾರೆ, ಆದರೆ ಅವರು ಯಾವಾಗಲೂ ಬೇರೇನನ್ನೋ ಮಾಡುತ್ತಾರೆ. ತೆಗೆದುಕೊಂಡ ನಿರ್ಣಯದ ಕಡೆ ಗಮನ ಕೊಟ್ಟು ಅದನ್ನು ಸಾಧಿಸುವುದೇ ಇಲ್ಲ. ಅವರ ಎಲ್ಲಾ ನಿರ್ಣಯಗಳು ಕೇವಲ ಮಾತಿನಲ್ಲೇ ಆಗಿರುತ್ತದೆ. ಅನೇಕ ಸಂದರ್ಭಗಳಲ್ಲಿ ಅಡೆತಡೆಗಳ ನಡುವೆಯೂ ಅವರಲ್ಲಿ ಹೆಚ್ಚಿನ ಬಲವಿದ್ದು ಏನನ್ನಾದರೂ ಸಾಧಿಸಿದ್ದರೆ ಅವರು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಿದ್ದರು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಗುರಿ, ಒಂದು ಉದ್ದೇಶವಿರಬೇಕು. ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳಬೇಕು ಮತ್ತು ದಿಕ್ಸೂಚಿಯು ಧ್ರುವದ ಕಡೆಗೆ ಸ್ಥಿರವಾಗಿರುವಂತೆ ಆ ಗುರಿಯನ್ನು ಸಾಧಿಸಲು ಆಲೋಚನೆಗಳನ್ನು ತರಬೇತುಗೊಳಿಸಬೇಕು. ಉತ್ತಮವಾಗಿ ರೂಪಿಸಲಾದ ಯೋಜನೆಗಳ ಪ್ರಕಾರ ಮುನ್ನಡೆಯುವಂತೆ ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ನಿರ್ದೇಶಿಸಬೇಕು. ಆಗ ಇಡುವ ಪ್ರತಿಯೊಂದು ಹೆಜ್ಜೆಯೂ ಮುಂಚೆಯೇ ಇಡುವ ಒಂದು ಹೆಜ್ಜೆಯಾಗಿರುತ್ತದೆ. ಆಗ ಅಸ್ಪಷ್ಟ ವಿಚಾರಗಳು ಮತ್ತು ತಕ್ಷಣ ಹೇಗೋ ಮಾಡುವ ಯೋಜನೆಗಳಲ್ಲಿ ಸಮಯವು ವ್ಯರ್ಥವಾಗುವುದಿಲ್ಲ. ಯೋಗ್ಯವಾದ ಉದ್ದೇಶಗಳನ್ನು ಯಾವಾಗಲೂ ದೃಷ್ಟಿಯಲ್ಲಿಟ್ಟುಕೊಂಡಿರಬೇಕು ಮತ್ತು ಪ್ರತಿಯೊಂದು ಆಲೋಚನೆ ಮತ್ತು ಕೆಲಸಗಳು ಆ ಯೋಗ್ಯ ಉದ್ದೇಶದ ಸಾಧನೆಗೆ ಒಲವು ತೋರಬೇಕು. ಕೈಗೊಂಡ ಕೆಲಸಗಳನ್ನು ಮುಂದುವರಿಸಿಕೊಂಡು ಮುಗಿಸಲು ಯಾವಾಗಲೂ ಮನಸ್ಸಿನ ದೃಢತೆ ಇಟ್ಟುಕೊಂಡಿರಬೇಕು. ಈ ಜೀವನದ ಯಶಸ್ಸು ಅಥವಾ ವೈಫಲ್ಯವು ಆಲೋಚನೆಗಳನ್ನು ಶಿಸ್ತುಬದ್ಧಗೊಳಿಸುವ ವಿಧಾನದ ಮೇಲೆ ಅವಲಂಬಿತವಾಗಿರುತ್ತದೆ. ದೇವರು ನಿರ್ದೇಶಿಸಿದಂತೆ ಅವುಗಳನ್ನು ಮಾಡಿಕೊಂಡು ಹೋದರೆ ಅವು ದೈವ ಭಕ್ತಿಗೆ ಕಾರಣವಾಗುವ ವಿಷಯಗಳ ಮೇಲೆ ಇರುತ್ತದೆ. ಆಲೋಚನೆಗಳು ಸರಿಯಿದ್ದರೆ ಬಾಯಿಂದ ಹೊರಡುವ ಮಾತುಗಳು ಸರಿಯಿರುತ್ತದೆ. ಜೀವನದ ಮಧ್ಯಾಹ್ನದ ಸೂರ್ಯನು ಬೆಳಗಿನ ಸೂರ್ಯನಿಗಿಂತ ಹೆಚ್ಚು ಸೌಮ್ಯ ಮತ್ತು ಫಲಪ್ರದವಾಗಿರಬಹುದು. ಅದು ಪಶ್ಚಿಮ ಬೆಟ್ಟಗಳ ಹಿಂದೆ ಇಳಿಯುವವರೆಗೂ ಗಾತ್ರದಲ್ಲಿ ಮತ್ತು ಹೊಳಪಿನಲ್ಲಿ ಹೆಚ್ಚಾಗುತ್ತಲೇ ಇರಬಹುದು. ಆದುದರಿಂದ ನಿರಂತರವಾದ ವ್ಯಾಯಾಮದಿಂದ ನಿಮ್ಮ ಹೃದಯ ಮತ್ತು ಮನಸ್ಸನ್ನು ಯೌವನದ ಸ್ಥಿತಿಯಲ್ಲಿ ಇರಿಸಿಕೊಳ್ಳಿರಿ. ಜ್ಞಾನವೃದ್ಧಿಗೆ
ಜ್ಞಾನ ಸಂಸ್ಕಾರಕ್ಕೆ ಸತ್ಯವೇದವು ಭೂಮಂಡಲದ ಅತ್ಯುತ್ತಮವಾದ ಪುಸ್ತಕವಾಗಿದೆ. ಅದರಲ್ಲಿ ಪ್ರಸ್ತುತಪಡಿಸಲಾಗಿರುವ ಅತಿ ಸುಂದರವಾದ ಶ್ರೇಷ್ಠವಾದ ವಿಷಯಗಳು, ಈ ವಿಷಯಗಳನ್ನು ತಿಳಿಸುವ ಘನಪೂರ್ಣ ಸರಳತೆ, ಪರಲೋಕದ ಮೇಲೆ ಅದು ಚೆಲ್ಲುವ ಬೆಳಕು, ಇವೆಲ್ಲವೂ ತಿಳುವಳಿಕೆಗೆ ಶಕ್ತಿಯನ್ನು ಮತ್ತು ಚೈತನ್ಯವನ್ನು ತರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.